ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಅಶೋಕ್. ಏನು ಆ ನಾಯಿನ ಹಿಡಿದು ತಂದಂತೆ ಕಾಣುತ್ತಿದೆಯಲ್ಲ? ಇನ್ಸ್ಪೆಕ್ಟರ್, ನಾನು ತಪ್ಪು ಮಾಡಿದರೆ ನನ್ನನ್ನು ಸ್ಟೇಷನ್ಗೆ ಒಯ್ದು ಶಿಕ್ಷೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಇಂಥ ಶ್ರೀಮಂತರ ಕೈ ಚೀಲವಾಗಿ ನನ್ನನ್ನು ಇವರ ಮನೆಗೆ ಕರೆದುಕೊಂಡು ಬಂದಿರುವೆಯಾ? ನೀನಂತ ಕಂಡೇ ಇರಬೇಕು. ಶಿಖಂಡಿ ಲೇ ಮೋಹನ್, ಶಿಖಂಡಿ ಎಂದು ಸೊಕ್ಕೇರಿ ಮಾತನಾಡಬೇಡ. ಏ ಅಶೋಕ್, ಕಟ್ಟಿ ಹಾಕಿಬಿಡು ಈ ಮಗನನ್ನು. ಲೇ ಮೋಹನ್, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದದ್ದು ನೀನೇ ತಾನೇ? ಹೌದು, ಪತ್ರ ಬರೆದಿದ್ದು ನಾನೇ. ಬರಗಾಲ ಪೀಡಿತರಿಗೆ ಒಂದು ದುಡ್ಡು ಜಮಾ ಆಗಿಲ್ಲ. ಇದು ತಪ್ಪು ನಿಂಬುದು ಅಥವಾ ಜಿಲ್ಲಾಧಿಕಾರಿಯ ತಪ್ಪು ಎಂದು ತಿಳಿದುಕೊಳ್ಳಲು ಪತ್ರ ಬರೆದಿದ್ದು ನಾನೇ. ಲೇ ಮೋಹನ್, ಲೇ ಮೋಹನ್, ಬಡ್ಡಿ ಮಗನೇ, ಈ ಜಿಲ್ಲೆಯಲ್ಲಿ ಏನೇ ತಪ್ಪು ನಡೆದರು ಮೊದಲು ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಮುಖ್ಯಮಂತ್ರಿಗೆ ಪತ್ರ ಬರೆದ ಬಡ್ಡಿ ಮಗನೇ. ಶರತ್, ಪತ್ರ ಬರೆದ ಈ ಕತ್ತೆ ಬಡವರ ಕೈಯನ್ನು ಕತ್ತರಿಸಿ ಹಾಕು. ಬೇಡ ಸರ್, ಬೇಡ. ಇವಳ ಜೀವಕ್ಕೆ ಏನಾದರೂ ಅಪಾಯವಾದರೆ ನನ್ನ ನೌಕರಿಗೆ ಅಪಾಯ. ನೀನೇನು ಚಿಂತೆ ಮಾಡಬೇಡ. ನಿನ್ನ ನೌಕರಿ ಹೋದರು ನಿನ್ನ ಹೆಸರಿಗೆ 20 ಎಕರೆ ಆಸ್ತಿ ಹಚ್ಚಿ ನಿನಗೆ 50 ಕೋಟಿ ಹಣ ಕೊಟ್ಟು ಕಳಿಸುತ್ತೇನೆ. ನಡಿಬಿಡು, ಕೊಟ್ಟು ಕಳಿಸು ಅಶೋಕನಿಗೆ. ಸಾಹೇಬ್ರ ತಗೋರಿ, ನಿಮ್ಮ ಮಕ್ಕಳು ಮೊಮ್ಮಗಳು ಕೂತು ತಿನ್ನುವಂಗ ಲೆಕ್ಕನ ಮಾಡಿಲ್ರಿ. ತಗೊಂಡು ಹೋಗ್ಬಿಡ್ರಿ ಸಾವುಕಾರ. ಸಾಹೇಬರೇ, ನಾನಿನ್ನು ಬರುತ್ತೇನೆ. ಬಿಸಿ ಹೋಗೋಣ. ಓಕೆ ಸರ್. ನೀ ಎತ್ತಿಲ್ಲದ ನಾಯಿಗಳ. ಏ ವಿರಾಟ್ ಗೌಡ, ಸರ್ಕಾರದ ಸವಲತ್ತನ್ನು ನುಂಗಿ ಇಂಥ ಕಾಟಿ ಕದಿಮರೆಲ್ಲ ಖರೀದಿ ಮಾಡಿ ಅವರನ್ನು ಬಡವರ ಮೇಲೆ ದರ್ಪ ಮಾಡಿದ ಪ್ರತಾಪನಿಗೆ ನನ್ನ ಕಾಳಿಂಗ ಸರ್ಪವಾಗಿ ಕರಕೆ ಕಂಗನ ಕಟ್ಟಿ ನಿಮ್ಮನ್ನು ಕಚ್ಚಿ ಕಚ್ಚಿ ಪುಟ್ಟಿ ಪುಡಿ ಮಾಡಲು ಬಿಡಲಾರ. ಲೇ ಪೆದ್ದ, ಇದು ಶರತ್ ಪ್ರತಾಪರ ಭದ್ರಕೋಟೆ. ಕಾಳಿಂಗ ಸರ್ಪವಾಗಿ ಬಂದರೆ ಆ ನಿಮ್ಮಣ್ಣನ ಹಲ್ಲುಗಳನ್ನು ಕಿತ್ತು ಸತ್ತಿಲ್ಲದೆ ಸ್ಮಶಾನಕ್ಕೆ ಹಾಕಲಿಲ್ಲ. ನಾವು ಸೇಡಿಟ್ಟ ಸಹೋದರರೇ ಅಲ್ಲ. ಕರೆಯಲೇ ನಿಮ್ಮಣ್ಣನನ್ನ. ಅಣ್ಣ ಕಾಳಿಂಗಣ್ಣ, ಶರತ್ ಪ್ರತಾಪ್, ಯಾಕೋ ನನ್ನ ಮಗಳು ಫೋನ್ ಮಾಡ್ಯಾಳ್ರಿ. ಬಲಗೊಟ್ಟು ಬಾತ್ ಫೋನ್ ಮಾಡ್ಯಾಳ್ರಿ. ನಾ ಮಂಟಾಕ್ ಹೋಗಿ ಬರ್ತೇನ್ರಿ. ನೀವು ಜೀವಂತ ಇದ್ರ ಹೊಳ್ಳಿ ಬಂದು ಭೇಟಿ ಆಗ್ತೇನ್ರಿ. ಇಲ್ಲ ಅಂದ್ರೆ ಇಲ್ರಿ.
ಬಾಮರೇ ಬಾ. ಯಾಕೆ ಕೊಳ್ಳ ಕಾಣದ ನಾಯಿ ಅಂತೆ ಬಗುಳುತ್ತಾ ಬರುತ್ತಿರುವೆ? ಜೀವನಕ್ಕೆ ನಾಯಲ್ಲ ಪ್ರತಾಪ್ ಗೌಡ. ಏ ಕಾಳಿಂಗ, ರೋಣಿ ಚೆನ್ನಮ್ಮಳ ಬಲಗೈ ಬಂಟ, ಕೆಚ್ಚನೆಯ ವೀರ, ಸಂಗೋಳಿ ರಾಯನ ವಂಶದ ಕುಡೇದಿರಿ. ನಿಮ್ಮಂತ ಗುಳ್ಳೇಡರಿಗಳನ್ನ ಬೇಡಾಡೋದಕ್ಕೆ ಬಂದ ಗಾರ್ಜನೆಯ ಹುಲಿ. ಗರ್ಜನೆಯ ಹುಲಿ. ಲೇ ಕಾಳಿಂಗ, ನಿನ್ನಂತ ಗರ್ಜನೆಯ ಹುಲಿಯನ್ನು ಬಲೆಯಲ್ಲಿ ಹಾಕಿ ನೆಲೆ ಇಲ್ಲದಂತೆ ಮಾಡಿ ಇಲ್ಲಿ ಹೆಣ್ಣು ನೆಲದ ಬಲೆಯಲ್ಲಿ ಬಿದ್ದು ನೆರಳಾಡುವಂತೆ ಮಾಡುವರು ಈ ಜೋಡಿ ಕಲಿಗಳು. ಅಣ್ಣ, ಇವರ ತಮ್ಮನಂತ ಇವನನ್ನು ಕಟ್ಟಿ ಹಾಕಲು ಅಥವಾ ಸೊಟ್ಟು ಬಿಡಲು? ಏ, ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ರ. ಮಸ್ಸಾರಿ ನೆಲದಲ್ಲಿ ಹೋಗ್ತೆ ಭೂಮಿ ತಾಯಿಗೆ ನಮಸ್ಕರಿಸಿ ಕೂರಿಗೆ ಮೇಲೆ ಕೈ ಎಟ್ಟು ಈ ನಾಡಿಗೆಲ್ಲ ಅನ್ನ ಹಾಕುವ ರೈತನ ಮಗ. ನನಗೆ ಬಿಸಿಲಿನ ಬೆಲೆನೂ ಗೊತ್ತು, ಗಾಳಿಯ ಬೆಲೆನೂ ಗೊತ್ತು ಅಂದಾಗ ನಿನ್ನ ದುಷ್ಟನ ನನ್ನ ಗುಣ ನನಗೆ ಗೊತ್ತಿಲ್ಲವೇ? ನನ್ನ ಒಂದೇ ಹೊತ್ತಕ್ಕೆ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ದೇಹದಲ್ಲಿರುವ ನರ ನಾಡಿಗಳೆಲ್ಲ ನಶಿಸಿ ಮುದ್ದೆಯಾಗಿ ಬೀಳುವೆ ಈ ಮಣ್ಣಿನ ಮಗನ ಪಾದದಡಿಯಲ್ಲಿ. ನಿನ್ನ ಮಗ ಏ ಕಾಳಿಂಗ, ಮಣ್ಣಿನ ಮಗ, ರೈತನ ಮಗ, ಒಮ್ಮೆ ಮಾತಿಗೊಮ್ಮೆ ಕಿರ್ಚ್ಕೊಳ್ತಿದಲ್ಲ. ಏನು ಕೆಟ್ಟ ಕೋಟೆ ಹಾಕಿದ್ಯಾ ನಿನ್ನ ಮಣ್ಣಿನಲ್ಲಿ? ಲಾ ಗಳಿಸಿದ ಆಸ್ತಿಯಲ್ಲಿ ಸಾವಿರಾರು ಕೋಟಿ ಆಸ್ತಿ ಹಿಡಿಯೋದಾಗಿತ್ತು. ಹೌದಾ? ಎಷ್ಟು ಗಳಿಸಿದ್ಯಾ ಹಣವನ್ನ? 25 ಎಕರೆ ಆಸ್ತಿ ನಿನಗೆ ಎಷ್ಟು ಬೆಲೆ ಬಾಳುತ್ತದೆ ಹೇಳು? ಅಷ್ಟು ದುಡ್ಡು ನಾನು ಬಿಸಾಗುತ್ತೇನೆ. ನಿನ್ನ ಸ್ವಚ್ಛದಿಂದ ನಿನ್ನ ಆಸ್ತಿಯನ್ನು ನನಗೆ ಬರೆದುಕೊಡು. ಚಂದ ಬಿಸಾಕು ಹಣದ ರಾಶಿ ಅವನ ಮುಖದ ಮೇಲೆ. ಕಾಳಿಂಗ, ತೆಗೆದುಕೋ. ಇದರಲ್ಲಿ 20 ಕೋಟಿ ಹಣವನ್ನು ತೆಗೆದುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ಬರೆದುಕೊಡು ನಮಗೆ. ಬರೆದು ಕೊಡುತ್ತೇನೆ ಶರದ್ರಾಜ್, ಆದ್ರೆ ನನ್ನ ಒಂದು ಕಂಡೀಷನ್. ಏನದು? ನನ್ನ 25 ಎಕರೆ ಬೇಡ ಸರ್, ಅದರಲ್ಲಿ ಒಂದು ಹಿಡಿ ಮಣ್ಣನ್ನು ತರುತ್ತೇನೆ. ನನ್ನ ಮಣ್ಣಿಗಿಂತ ನಿನ್ನ ಕೋಟಿ ಹಣ ಮೇಲಾದರೆ ನನಗೆ 1 ರೂಪಾಯಿಯನ್ನು ಕೊಡಬೇಡ. ನನ್ನ ಆಸ್ತಿಯನ್ನು ನಾನು ಹಾಗೆ ಬಿಟ್ಟು ಕೊಡುತ್ತೇನೆ. ಬಟ್ ನನ್ನ ಮಣ್ಣೇ ಮೇಲಾದರೆ ನೀನು ಮಂತ್ರಿ ಸ್ಥಾನದಿಂದ ಕೆಳಗಿರಬೇಕು. ಇಡೀ ಮನ್ನ ಕೋಟೆ ಒಡೆಯನಿಗೆ ಇಡೀ ಮಣ್ಣ ಎಂದು ಹೇಳಿವೆಯಾ ಮಗನೇ? ಹೋಗಿ ತೆಗೆದುಕೊಂಡು ಬಾ ನಿನ್ನ ಇಡೀ ಮಣ್ಣನ್ನು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ? ತಪ್ಪಿ ನಡೆದದ್ದು ಈ ಪ್ರತಾಪರ ಛಾಯೆಮಾನದಲ್ಲೇ ಇಲ್ಲ. ಹಾಗಾದರೆ ನಿಂತುಕೊಳ್ಳಿ. ಏನಿದು?
ಮಣ್ಣು, ನಾವು ಕಾಲಲ್ಲಿ ತುಳಿಯೋ ಮಣ್ಣು. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಶರತ್, ಗೋಮಿತಾಯೇ. ಈ ತಾಯಿಯನ್ನು ನಿನ್ನ ಮನೆಯಲ್ಲಿ ನಾನೊಂದು ಗೋಂಪೆ ಹಾಕುತ್ತೇನೆ. ನಿನ್ನ ಕೋಟಿ ಹಣವನ್ನು ಅದರ ಪಕ್ಕದಲ್ಲೇ ಇಡು. ಯಾವುದು ಸ್ಥಿರವಾಗಿರುವುದೆಂದು ಗೊತ್ತಾಗುತ್ತದೆ. ಹಾಕು ನಿನ್ನ ಹಣವನ್ನು. ಅಲ್ಲಿ ನೋಡು ಕಾಳಿಂಗ, ನನ್ನ ಹಣದ ಮುಂದೆ ನಿನ್ನ ಮಣ್ಣು ಅಡಗಿ ಹೋಯಿತು. ಸ್ವಲ್ಪ ತಾಳು ಶರತ್, ತೆಗೆದುಕೋ ಇದನ್ನು. ನಿನ್ನ ಕೈಯಲ್ಲೊಂದು ಬೆಂಕಿ ಪಟ್ಟಣವಿದೆ, ನನ್ನ ಕೈಯಲ್ಲೊಂದು ಬೆಂಕಿ ಪಟ್ಟಣವಿದೆ. ನೀನು ಹಣದ ಒಡೆಯ, ನಾನು ಮಣ್ಣಿನ ಒಡೆಯ. ನನ್ನ ಮನೆಗೆ ನೀನು ಬೆಂಕಿ ಇಡು, ನಿನ್ನ ಹಣಕ್ಕೆ ನಾನು ಬೆಂಕಿ ಇಡುತ್ತೇನೆ. ಅದು ಹೇಗೆ ಸಾಧ್ಯ? ಅಲ್ಲಿಗೆ ಅಂದಾದರೂ ಬೆಂಕಿ ಹತ್ತುತ್ತದೆ. ಮಾತು ಕೊಟ್ಟಿದ್ಯಾ ಪ್ರತಾಪ್ ಗೌಡ? ಹಚ್ಚಿ ನೋಡು ನನ್ನ ಭೂಮಿ ತಾಯಿಗೆ ಬೆಂಕಿಯನ್ನು. ನಿನ್ನಿಂದಾಗದಿದ್ದರೆ ನಾನು ಹಚ್ಚುವ ನಿಮ್ಮ ಹಣಕ್ಕೆ ಬೆಂಕಿಯನ್ನು. ಬೇಡ ಬೇಡ ಕಾಳಿಂಗ, ನಮ್ಮ ಹಣಕ್ಕೆ ಬೆಂಕಿ ಹಚ್ಚಬೇಡ. ಬೇಡ ಎಂದರು ಬಿಡುವನಲ್ಲ ಈ ಕೆಂಗೆಟ್ಟ ಕಾಳಿಂಗ. ನನ್ನ 25 ಎಕರೆ ಆಸೆಗೆ ಸಾಕಿಯಾದ ಈ ಹಣ ಸೊಟ್ಟು ಬೋಧಿಯಾಗಿ ಬೀಳಬೇಕು ನನ್ನ ಭೂಮಿ ತಾಯಿಯಲ್ಲಿ. ನೋಡಲೇ ಹೇಗೆ ಸುಡುತ್ತಿದೆ ಆ ನಿನ್ನ ಹಣದ ಕಂತೆ. ಕಾಳಿಂಗ, ನನ್ನ ಹಣ ಸುಟ್ಟಿಯ ಬಟ್ಟೆ ಮಗನೇ. ಕಾಳಿಂಗ, ನನ್ನ ಹಣ ಸುಟ್ಟ ಹೊಟ್ಟೆಯಲ್ಲ ಬಟ್ಟೆ ಮಗನೇ. ನನ್ನ ಧನಲಕ್ಷ್ಮಿ ಸುಟ್ಟು ಹಾಗೆ ನೀನು ಸುಟ್ಟು ಹೋಗಬೇಕು. ಲೇ ಪ್ರತಾಪ ಗೌಡ, ಕಂಗೆಟ್ಟ ಕರಿನಾಗರ ಕೊಕ್ಕಲು ಬಂದರೆ ಕಂಗೆಟ್ಟ ಕರಿನಾಗರ ಕಣ್ಣುಗಳನ್ನು ಕೊಕ್ಕಿ ಕೊಕ್ಕಿ ತಿಂತವೆ ಈ ಜೋಡಿ ರಣಹದ್ದುಗಳು. ಲೇ ಪ್ರತಾಪ ಗೌಡ, ನನ್ನ ಗೆಳ ಕಾಳಿಂಗನ ಮೇಲೆ ನೀನೊಂದು ಗುಂಡು ಹಾರಿಸಿದರು ನಿಮ್ಮಿಬ್ಬರನ್ನ ತಮ್ಮಂದಿರು ರಕ್ತವನ್ನು ಹರಿಸದೆ ಬಿಡವನಲ್ಲ ಈ ವಿರಾಟ್ ರೂಪ. ವಿರಾಟ್, ನಮ್ಮ ಮನೆ ಒಳಗೆ ಹೊಕ್ಕು ನಮ್ಮ ಮೇಲೆ ದಾದಾಗಿರಿ ಮಾಡಿವ್ರ ಬಡ್ಡಿ ಮಕ್ಕಳು. ಸುಮ್ಮನೆ ಹೊರಟು ಹೋಗು, ಇಲ್ಲ ಈ ಕಾಳಿಂಗನೊಡನೆ ನಿನ್ನನ್ನು ಜೀವಂತ ಸಮಾಧಿ ಮಾಡಬೇಕಾಗುತ್ತದೆ. ಎಚ್ಚರ! ಜೀವಂತ ಸಮಾಧಿಯಾಗಲು ನಾವೇನು ಚಂಡರಲ್ಲ. ವೀರ ಮರಕರಿ ನಾಯಕರು ಮೇಲಾಗಿ ಭಗತ್ ಸಿಂಗ್ ಈ ನಾಡಿಗಾಗಿ ಕೆಂಪಮಾತೆ ಫಕೀರರನ್ನು ರೋಂಡ ಚಂಡಾಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ಜಲತಟ್ಟು ಹುಟ್ಟಿ ಬಂದ ರೈತನ ಮಕ್ಕಳು ರೈತನ ಮಕ್ಕಳಿಗೆ ಮಾತು ಮಾತುకొని ಅರಿಸ್ಕೊಳ್ತಾ ಇದೆಯಲ್ಲ, ಬಟ್ಟೆ ಮಕ್ಕಳ
ಸೋನ್ಯಗಳ ನೀವು ಫ್ರೀಯಾಗಿ ರೇಷನ್ ಕೊಟ್ಟು ಬಸ್ ಸಂಚಾರ ಫ್ರೀ ಮಾಡಿ PM ಕಿಸಾನ್ ಅಂತ ಸೌಲಭ್ಯವನ್ನು ಸಾಕಷ್ಟು ಸೌಕರ್ಯವನ್ನು ಕೊಟ್ಟಿದ್ದಕ್ಕೆ ನಮ್ಮ ಸರ್ಕಾರಕ್ಕೆ ನೀವು ಗುಲಾಮರಾಗಿ ಬರಬೇಕು. ಅಂದಾಗಲೇ ನಮ್ಮಂತವರ ಮನಸ್ಸಿಗೆ ಶಾಂತಿ ಆಗುವುದು. ಮುಚ್ಚು ಬಾಯಿ ಪ್ರತಾಪ್ ಗೌಡ, ರೈತ ಯಾರ ಗುಲಾಮನೋ ಅಲ್ಲ. ಈ ರೈತರ ತಕ್ಕತ್ತು ಆಳಿನ ಸರ್ಕಾರಕ್ಕೆ ಗೊತ್ತು. ಸರ್ಕಾರದಿಂದ ರೈತರಿಗೆ ಬರುವ ಎಲ್ಲ ಸೌಲಭ್ಯಗಳನ್ನು ನೇರ ನಿಲ್ಲಿಸು. ನಮ್ಮ ರೈತರಿಂದ ಸರ್ಕಾರಕ್ಕೆ ಹೋಗುವ ಎಲ್ಲ ಸೌಲಭ್ಯಗಳನ್ನು ನಾವು ನಿಲ್ಲಿಸುತ್ತೇವೆ. ಆವಾಗ ಆಳಿನ ಸರ್ಕಾರದ ಗೊತ್ತು ಈ ರೈತರಿಗೆ ಗೊತ್ತಾಗುತ್ತದೆ. ಬಂಟರಿಗೆ ಸವಾಲು ಹಾಕುವೆ ಬಟ್ಟೆ ಮಗನೇ. ಸರ್ಕಾರ ಮನಸ್ಸು ಮಾಡಿದ್ರೆ ನಿಮ್ಮ ನಡೆದಾಡಕ್ಕೆ ಹಣೆ ನೀರಿಗೆ ಗಟ್ಟೆ ಎಲ್ಲದಂತೆ ಮಾಡಬೇಕಾಗಿತ್ತು. ಎಚ್ಚರ. ಲೇ ಪ್ರತಾಪ ಗೌಡ, ಸಾವು ಬಂದರು ನಿಮ್ಮ ಸರ್ಕಾರ ಹೋದರು, ಕೈಬಟ್ಟು ನಿಲ್ಲುವರೆಲ್ಲ ಈ ನಮ್ಮ ನಾಡಿನ ರೈತರು. ಬಸ್ ಬಂದ್ ಮಾಡಿದ್ರೆ ನಮ್ಮ ಎತ್ತಿನ ಗಾಡಿ ಹೂಡಿ ನಡೆದಾಡ್ತೀವಿ. ನೀರು ಬಂದು ಮಾಡಿದ್ರೆ ನಮ್ಮ ಸ್ವಂತ ಹೊಲದಲ್ಲಿ ಬಾವಿ ತೋರಿಸ್ತೀವಿ. ನೀನು ಕರೆಂಟ್ ಬಂದ್ ಮಾಡಿದ್ರೆ ಬತ್ತಿ ಹಚ್ಚಿ ಬದುಕ್ತೀವಿ. ಬಟ್ ನಾವು ಹುಟ್ಟಿ ಬಿತ್ತಿ ಬೆಳೆಯನ್ನು ಅಣ್ಣನ ನಿಮಗೆ ಕೊಡಲ್ಲ. ಸರ್ಕಾರ ದಿವಾಳಿ ಆಗುವುದು ನಕ್ಕಿ. ಲೇ ಪ್ರತಾಪ ಗೌಡ, ನಿನ್ನ ಕಾಟವನ್ನು ನೀನು ಮಾಡು, ನನ್ನ ಕಾಟವನ್ನು ನಾನು ಮಾಡ್ತೀನಿ. ನಾಳೆ ತಿಳಿದು ಹೋಗಲಿ ಇದೇ ರೈತರಿಂದ ಸರ್ಕಾರನು, ಸರ್ಕಾರದಿಂದ ರೈತರು ಅನ್ನೋದು ತಿಳಿದ ಹೋಗಲಿ. ಗೋಕಳಿಂಗ ನೋಡ. ಬನ್ನಿ ಮೋಹನ್ ಕಾಳಿಂಗ, ಹೋಗೋಣ ಬನ್ನಿ. ರೈತರಿಂದ ಸರ್ಕಾರ ವಿರಾಟ್, ನನ್ನ ಸರ್ಕಾರದಲ್ಲಿ ನನಗೆ ಯಾವ ಲೆಕ್ಕ? ಇವತ್ತು ನಾನು ಮನಸ್ಸು ಮಾಡಿದರೆ ಈ ಸೌಲಭ್ಯ ಕಟ್ಟು ಮಾಡಿಸಿ ನಿಮ್ಮ ಕತ್ತಲಲ್ಲಿ ಕಾಲು ಕಲಿಯುವ ಹಾಗೆ ಮಾಡಲಿಲ್ಲ. ಅನೇಕ ಸರ್ಕಾರದಲ್ಲಿರಬೇಕು. ಶರತ್, ಇವತ್ತಿನಿಂದಲೇ ಇವರಿಗೆ ಬರುವ ಪರಿಹಾರಗಳನ್ನು ಕಟ್ಟು ಮಾಡಿಸಿ ಸಂಚಾರಕ್ಕೆ ಹೋಗದಾಗಿ ಹನಿ ನೀರಿಗೆ ಗತಿ ಎಲ್ಲದಂತೆ ಮಾಡಬೇಕು. ರೈತರೆಂದರು ಈ ರೈತರು ಯಾವಾಗಲೂ ನನ್ನ ಕಾಲ ಕೆಳಗೆ ಬಿದ್ದಿರಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಣ್ಣ, ನಮ್ಮ ಎದುರು ರೈತರನ್ನು ಎತ್ತಿ ಕಟ್ಟಿ ನಿಂತ ಆ ವಿರಾಟ್ ಕಾಳಿಂಗರನ್ನು ಕತ್ತಲ ಕೋಣೆಯಲ್ಲಿ ಕೊಲೆವಾಗಿ ಮಾಡಿ ಹನಿ ನೀರಿಗೂ ಗತಿ ಇಲ್ಲದಂತೆ ಮಾಡುತ್ತೇನೆ. ಬಾರಣ್ಣ, ಹೋಗೋಣ.